ಈಗ ಕನ್ಯಾ ರಾಶಿಯ ಚಿಂತನೆಯನ್ನು ಮಾಡೋಣ. ಕನ್ಯಾ ರಾಶಿಯವರು ಅತ್ಯಂತ ಮೃದು ಸ್ವಭಾವದವರು, ಅತ್ಯಂತ ತೀಕ್ಷ್ಣಮತಿಯವರು, ಒಳ್ಳೆಯ ಕೌಶಲ್ಯದಿಂದ ಕೂಡಿರುವಂಥವರು ಹಾಗೂ ಸ್ವಲ್ಪವೂ ಕೂಡ ಸೋಮಾರಿತನ ಇಲ್ಲದೆ ನಿರಂತರ ಚಟುವಟಿಕೆಯಲ್ಲಿ ಇರುವಂಥವರು. ಉತ್ತರ ಫಲ್ಗುಣಿ ನಕ್ಷತ್ರ ಹಾಗೂ ಹಸ್ತ ನಕ್ಷತ್ರ ಮತ್ತು ಚಿತ್ರಾ ನಕ್ಷತ್ರ, ಈ 3 ನಕ್ಷತ್ರಗಳಿಂದ ಕೂಡಿರುವಂಥದ್ದು ಈ ಕನ್ಯಾ ರಾಶಿ. ಅನೇಕರು ಚಿತ್ತಾ ನಕ್ಷತ್ರ ಅಂತಾರೆ. ಚಿತ್ತ ಅಲ್ಲ, ಅದು ಚಿತ್ರ ಅನ್ನಬೇಕು. ಚಿತ್ರ ನಕ್ಷತ್ರದ ಮೇಲೆ ಚಂದ್ರನು ಬಂದಾಗ ಅದು ಚೈತ್ರ ಮಾಸ ಆಗುತ್ತೆ. ಆದಿವೃದ್ಧಿ ಬಂದು ಚಿತ್ರ ಚೈತ್ರ ಆಗುತ್ತೆ. ಆದ್ದರಿಂದ ಚೈತ ಅಂತ ಯಾರೂ ಅನ್ನಲ್ಲ, ಚೈತ್ರ ಅಂತಾರೆ ತಾನೆ, ಚೈತ್ರ ಮಾಸ ಅಂತಾರೆ. ಆದ್ದರಿಂದ ಚಿತ್ರಾ ನಕ್ಷತ್ರ, ಅದು ದೀರ್ಘ ಬರಿಬೇಕು, ಸ್ತ್ರೀಲಿಂಗ ಶಬ್ದಗಳು. ಅಂದರೆ ಚಿತ್ರ ಅಂತ ಸ್ಪಷ್ಟವಾಗಿ ಹೇಳಬೇಕು. ಅಂದರೆ ಚಿತ್ತ ಅಂತ ಯಾರು ಹೇಳಬೇಡಿ. ಇನ್ನೊಂದು ಉತ್ತರ ಫಲ್ಗುಣಿ ನಕ್ಷತ್ರ. ಉತ್ತರ ಫಲ್ಗುಣಿ ನಕ್ಷತ್ರ ತುಂಬ ಒಳ್ಳೆಯ ನಕ್ಷತ್ರ ಹಾಗೂ ಹಸ್ತ ನಕ್ಷತ್ರವು ಕೂಡ ಒಳ್ಳೆಯ ನಕ್ಷತ್ರ. ಮತ್ತೊಂದು ಚಿತ್ರಾ ನಕ್ಷತ್ರ. ಈ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅಂಥವರು ತುಂಬ ಕೌಶಲ್ಯವನ್ನು ಹೊಂದಿರ್ತಾರೆ, ಚಾಣಾಕ್ಷವಂತರಾಗಿರ್ತಾರೆ. ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವವರ ಬಗ್ಗೆ ಬೃಹಜ್ಜಾತಕ ಅತ್ಯಂತ ನಿಖರವಾಗಿ ಹೀಗೆ ಉಲ್ಲೇಖ ಮಾಡುತ್ತೆ. ವ್ರೀಡಾ ಮಂಥರ ಚಾರು ವೀಕ್ಷಣ ಗತಿ ಸ್ರಸ್ತಾಂ ಸ ಬಾಹು ಸಖಿ. ವ್ರೀಡಾ ಮಂಥರ ಚಾರು ವೀಕ್ಷಣ ಗತಿ ಸ್ರಸ್ತಾಂ ಸ ಬಾಹು ಸುಖಿ. ಶ್ಲಕ್ಷ್ಣಃ ಸತ್ಯರತಃ ಕಲಾಸು ನಿಪುಣಃ ಶಾಸ್ತ್ರಾರ್ಥ ವಿದ್ಧಾರ್ಮಿಕಃ. ಮೇಧಾವಿ ಸುರತಪ್ರಿಯಃ ಪರಗೃಹೇರ್ವಿತ್ತೈಶ್ಚ ಸಂಯುಜ್ಯತೆ. ಕನ್ಯಾಯಾಂ ಪರದೇಶಗಃ ಪ್ರಿಯವಚಾಃ ಕನ್ಯಾ ಪ್ರಜಾಲ್ಪೋತ್ಮಜಾ. ಇಲ್ಲಿ ವ್ರೀಡಾ ಮಂಥರ ಚಾರು ವೀಕ್ಷಣ ಗತಿ, ನಾಚಿಕೆ ಸ್ವಭಾವದವರಾಗಿರ್ತಾರೆ ಮತ್ತು ಪ್ರತಿಯೊಂದನ್ನು ಕೂಡ ವಿಮರ್ಶೆ ಮಾಡ್ತಾರೆ ಮತ್ತು ಸುಂದರವಾದ ನೋಟವುಳ್ಳವರಾಗಿರ್ತಾರೆ ಮತ್ತು ನಿರಂತರ ಚಟುವಟಿಕೆಗಳನ್ನು ಹೊಂದಿರ್ತಾರೆ. ಒಳ್ಳೆಯ ಬಾಹುಬಲವನ್ನು ಹೊಂದಿರ್ತಾರೆ, ಸುಖವಾಗಿರ್ತಾರೆ. ಯಾವತ್ತು ತಮ್ಮ ಸುಖವನ್ನು ಬಚ್ಚಿಟ್ಟುಕೊಂಡಾದರೂ ಕೂಡ ತಾವು ಸುಖವನ್ನು ಪಡ್ತಾ ಇರ್ತಾರೆ. ಹಾಗೂ ಮೃದು ಸ್ವಭಾವ, ಅತ್ಯಂತ ಮೃದುವಾದ ಸ್ವಭಾವನ ಹೊಂದಿರ್ತಾರೆ. ಶ್ಲಕ್ಷ್ಣ ಅಂದರೆ ಮೃದು ಸ್ವಭಾವನ ಹೊಂದಿರ್ತಾರೆ. ಸತ್ಯರತಃ, ಸತ್ಯವನ್ನೇ ಮಾತನಾಡ್ತಾರೆ. ಕಲಾಸು ನಿಪುಣಃ, ಎಲ್ಲ ಕಲೆಗಳಲ್ಲಿ, ಅದು ಕಸೂತಿ ಕೆಲಸ ಇರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರೂ ಪೇಂಟಿಂಗ್ ಕೆಲಸ ಇರ್ಬೋದು ಅಥವಾ ಯಾವುದೇ ಒಂದು ಕೆಲಸ ತೊಗೊಂಡ್ರೂ ಕೂಡ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವ ತನಕ ನೆಮ್ಮದಿಯನ್ನು ಹೊಂದಲ್ಲ. ಅವರು ಮಲ್ಕೊಳ್ಬೇಕು ಅಂದರೆ ಅಷ್ಟು ಕೆಲಸ ಮಾಡಿ ಮುಗಿಸ್ಬೇಕು. ಏನು ಅನಾರೋಗ್ಯ ಬರಲಿ, ಏನು ಬೇಕಾದರೂ ಬರಲಿ, ನೀಟು, ಸ್ವಚ್ಛತೆ, ಕ್ಲೀನ್ ಅಂತ ಇರುತ್ತೆ ಅವ್ರ ಮನಸ್ಸು ಯಾವಾಗಲೂ. ಮತ್ತು ಶಾಸ್ತ್ರಾರ್ಥವಿತ್, ಎಲ್ಲ ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಯಾಕೆಂದರೆ ಬುಧ ಅಲ್ವಾ, ಅಂದರೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಎಲ್ಲ ವಿಷಯ ತಿಳ್ಕೊಂಡಿರ್ತಾರೆ. ಮತ್ತು ಧರ್ಮವನ್ನು ನಂಬಿರ್ತಾರೆ, ಧಾರ್ಮಿಕರಾಗಿರ್ತಾರೆ. ಮೇಧಾವಿ, ಒಳ್ಳೆ ಮೇಧಾಶಕ್ತಿ ಇರುತ್ತೆ, ತುಂಬ ಬುದ್ಧಿವಂತರು. ಸುರತಪ್ರಿಯ, ಸುಖವನ್ನು ಚೆನ್ನಾಗಿ ಅನುಭವಿಸ್ತಾರೆ. ಪರಗೃಹೈರ್ವಿತ್ತೈಶ್ಚ ಸಂಯುಜ್ಯತೆ, ಮತ್ತೊಬ್ಬರ ಹಣ ಮತ್ತೊಬ್ಬರ ಮನೆ ಇವರಿಗೆ ಆಗಿ ಬರುತ್ತೆ. ಕನ್ಯಾಯಾಂ ಪರದೇಶಗ ಪ್ರಿಯವಚ ಕನ್ಯಾ ಪ್ರಜೋಲ್ಪಾತ್ಮಜ. ಹೀಗೆ ಅವರು ಪರದೇಶಕ ಅಂದರೆ ವಿದೇಶಕ್ಕೆ ಹೋಗ್ತಾರೆ, ಹಾಗೆ ಹೀಗೆ ಎಲ್ಲ ಹೇಳಿದ್ದಾರೆ. ಏನೇ ಆದರೂ ಕೂಡ ಕನ್ಯಾ ರಾಶಿಯವರ ಸ್ವಭಾವ ಬಂದು ಅವರು ತುಂಬ ಸ್ವಚ್ಛತೆಯನ್ನು ಕಾಪಾಡ್ತಾರೆ ಮತ್ತು ಮಾಡಿದ ಕೆಲಸವನ್ನು ಮಾಡಿ ಮುಗಿಸ್ತಾರೆ, ಕೈ ಹಾಕಿದ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಅತ್ಯಂತ ವಿಶ್ವಾಸಿಗರಾಗಿರ್ತಾರೆ, ಸುಖವನ್ನು ಅನುಭವಿಸ್ತಾರೆ. ಇದು ಕನ್ಯಾ ರಾಶಿಯವರ ಸ್ವಭಾವ. ಮತ್ತು ಹೆಸರೇ ಹೇಳುವಂತೆ ಕನ್ಯೆ ಅಂತಂದರೆ ಮದುವೆ ಆಗದ ಹೆಣ್ಣು ಮಗಳು ಅಂತ ಅರ್ಥ. ಅವಳು ಹೇಗಿರ್ತಾಳೆ ಹಾಗಿರ್ತಾರೆ ಕನ್ಯಾ ರಾಶಿಯವರೆಲ್ಲ. ಸ್ವಲ್ಪ ನಾಚಿಕೆ ಮೊದಲಾದವುಗಳೆಲ್ಲ ಹೆಚ್ಚು ಮತ್ತು ತಮ್ಮನ್ನು ತಾವು ಹೆಚ್ಚು ಕಾಪಾಡಿಕೊಳ್ತಾರೆ ಅಂತ. ಇಷ್ಟು ಕನ್ಯಾ ರಾಶಿಯವರ ಸ್ವಭಾವ. ಈಗ ಕನ್ಯಾ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನಾವು ತಿಳಿತಾ ಬರೋಣ. ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳಾದ ಮೇಲೆ ತುಂಬ ಚೆನ್ನಾಗಿದೆ. ಈಗ ಅವರಿಗೆ ಗುರುಬಲ ಕಡಿಮೆ ಇದೆ, 10ರಲ್ಲಿ ಗುರು ಇರೋದು. ಆದರೆ ಅವರಿಗೆ ನವಮ ಸ್ಥಾನದಲ್ಲಿ ರವಿ ಮತ್ತು ಬುಧ ಇಬ್ಬರು ಕೂಡ ಉಚ್ಚದಲ್ಲಿ ಇದ್ದಾರೆ. ಆದ್ದರಿಂದ ನವಮ ಸ್ಥಾನ ಅಂತಂದರೆ ಅದು ಭಾಗ್ಯಸ್ಥಾನ. ಭಾಗ್ಯಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದೆ.
ಆದ್ದರಿಂದ ಅವರಿಗೀಗ ನಿಯಾಮಕತ್ವ ಎಲ್ಲವೂ ಸುಲಭವಾಗಿ ಪ್ರಾಪ್ತವಾಗುತ್ತೆ. ಏನಾದರೂ ಕೆಲಸ ಬೇಕು ಅಂತ ಇದ್ದರೆ ಅಥವಾ ಇನ್ಯಾವುದಾದ್ರೂ ಒಂದು ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ರವಿ ಮತ್ತು ಬುಧ ಇಬ್ಬರು ಕೂಡ ಜೊತೆ, ರವಿ ಅಧಿಕಾರವನ್ನು ವಹಿಸಿಕೊಳ್ತಾನೆ, ಬುಧ ಬುದ್ಧಿಶಕ್ತಿಯನ್ನು ಕೊಡ್ತಾನೆ. ರವಿ ಬುಧ ಇಬ್ಬರು ಕೂಡ ಒಟ್ಟಿಗೆ ಇದ್ದಾರೆ ಈ ತಿಂಗಳು. ಆದ್ದರಿಂದ ಅವರಿಗೆ ಈಗ ಅಧಿಕಾರವೂ ಸಿಗುತ್ತೆ, ಹಾಗೆ ತಲೆಯೂ ಕೂಡ ತುಂಬ ಚುರುಕಾಗಿ ಕೆಲಸ ಮಾಡುತ್ತೆ. ಮತ್ತು ರಾಶಿಯ ಅಧಿಪತಿ ಬುಧ, ಅವನು 9ರಲ್ಲಿ ಇದ್ದಾನೆ. ಆದ್ದರಿಂದ ತುಂಬ ಒಳ್ಳೆಯ ಯೋಗ ಇದೆ. ಭಾಗ್ಯಸ್ಥಾನ, ಭಾಗ್ಯ ಉದಯ ಆಗುವಂತಹ ಪರ್ವಕಾಲ ಅವರಿಗೆ ಈಗ ಪ್ರಾಪ್ತವಾಗ್ತಾ ಇದೆ. ಆದರೆ ಅವರಿಗೆ ಅಷ್ಟಮ ಸ್ಥಾನದಲ್ಲಿ ಇದಿದೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ರವಿ ಬುಧ ಇಬ್ಬರೂ ಕೂಡ ಇದ್ದಾರೆ. ಆದರೆ ಸಪ್ತಮ ಸ್ಥಾನದಲ್ಲಿ ಅವರಿಗೆ ಶನಿ, ಸಪ್ತಮದಲ್ಲಿ ಶನಿ ಇರೋದರಿಂದಾಗಿ ಆ ಗಂಡ ಹೆಂಡನರಲ್ಲಿ ಸ್ವಲ್ಪ ಮಾನಸಿಕ ಸಂವೇದನೆಗಳು ವಿಪರೀತವಾಗಿ ಅರ್ಥವಾಗುವ ಸನ್ನಿವೇಶಗಳು ಹೆಚ್ಚು ಈಗ. ಆದ್ದರಿಂದ ತುಂಬ ಗೌರವಯುತವಾಗಿ ಗಂಡ ಹೆಂಡತಿಯ ಬಳಿ ಮಾತನಾಡಬೇಕು, ಹೆಂಡತಿ ಆದವಳು ಗಂಡನ ಬಳಿ ಗೌರವಯುತವಾಗಿ ಮಾತನಾಡಬೇಕು. ಕೆಲವರು ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಮಾತನಾಡಬೇಡಿ, ಮೌನ ವಹಿಸ್ಬಿಡಿ ಅಂತ. ಆ ಮೌನಕ್ಕಿಂತ ದೊಡ್ಡ ಆಘಾತ ಸುದ್ದಿ ಇನ್ನೊಂದಿಲ್ಲ. ಗಂಡ ಹೆಣ್ಣಂದ್ರೆ ಮೌನ ವಹಿಸಿದ್ರೆ ಅದು ತುಂಬ ಕಷ್ಟ. ಬೇರೆಯವ್ರ ಜೊತೆ ಮೌನ ವಹಿಸಿದ್ರೆ ಪರವಾಗಿಲ್ಲ. ಆದ್ದರಿಂದ ಏನು ಮಾತನಾಡಿದ್ರೂ ಗೌರವದಲ್ಲಿ ಮಾತನಾಡಬೇಕು. ಸಲಿಗೆಯಲ್ಲಿ ಹೇಗೆ ಮಾತಾಡಿದ್ರೂ ನಡೆಯುತ್ತೆ ಅಂತ ಮಾತನಾಡಲಿಕ್ಕೆ ಬರಲ್ಲ. ಅವರನ್ನು ಗೌರವ ಸ್ಥಾನ ಕೊಟ್ಟು ಮಾತನಾಡಬೇಕು. ಆವಾಗ ಎಲ್ಲ ವ್ಯವಹಾರಗಳು ಸರಿ ಹೋಗುತ್ತೆ. ಏನು ಮಾತಾಡಿದ್ರೂ ಅದನ್ನು ಉಡಾಫೆ ಮಾಡ್ದೇನೆ ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡ್ದೇನೆ ಸರಿಯಾಗಿ ಒಂದಕ್ಕೊಂದು ಆ ಮಾತಿಗೆ ಗೌರವ ಕೊಟ್ಟು, ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಒಂದು ಗೌರವ ಕೊಟ್ಟು ವರ್ತನೆ ಮಾಡೋದರಿಂದ ಅವರಿಗೆ ಶನಿ ದೋಷ ಪರಿಹಾರ ಆಗುತ್ತೆ. ಮತ್ತು ಅವರು ಕನ್ಯಾ ರಾಶಿಯವರು ಸಹಜವಾಗಿ ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಅವರು ಕಾರ್ಯದಕ್ಷರಾಗಿರ್ತಾರೆ. ಅದರಿಂದಾಗಿ ಅವರಿಗೆ ಶನಿಯ ಬಾಧೆ ಹೆಚ್ಚು ಬರೋದಿಲ್ಲ. ಈ ಸಪ್ತಮ ಶನಿ ದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ವಿಶೇಷವಾಗಿ ಶನಿದೇವರ ಆರಾಧನೆಯನ್ನು ಮಾಡಬೇಕು. ಎಲ್ಲ ಗ್ರಹಗಳಿಗೆ ನಿಯಾಮಕನಾದ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಆಚರಿಸಬೇಕು. ಯಾವ ದೇವರು ಸೂರ್ಯಚಂದ್ರಾದಿ ಸಮಸ್ತ ಗ್ರಹಗಳನ್ನು ತನ್ನ ಕೈಗಳಲ್ಲಿ ಆಯುಧವನ್ನಾಗಿ ಧಾರಣೆ ಮಾಡಿದ್ದಾನೋ ಮತ್ತು ಸುವರ್ಣ ವೃಷ್ಟಿಯನ್ನು ಮಾಡುವಂತಹ ಮನಮೋಹಕ ರೂಪವನ್ನು ಹೊಂದಿದ್ದಾನೋ, ಗರುಡಾರೂಢನಾದ ಅಂತಹ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಅಕ್ಷಯ ತೃತೀಯ ದಿವಸ ನೀವು ಮಾಡಿಸಿದರೆ ಖಂಡಿತ ಶನಿದೋಷ ಪರಿಹಾರ ಆಗುತ್ತೆ. ಹಾಗೂ ವಿಶೇಷವಾಗಿ ಗುರುಬಲವೂ ಕೂಡ ನಿಮಗೆ ಸಂಪ್ರಾಪ್ತವಾಗುತ್ತೆ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಈ ಎಲ್ಲ ಇಷ್ಟಾರ್ಥಗಳ ಸಂಪ್ರಾಪ್ತಿಗೋಸ್ಕರ ಅಕ್ಷಯ ತೃತೀಯ ದಿವಸ ನಾವು ಈ ಒಂದು ಸೇವೆಯನ್ನು ಏರ್ಪಾಡು ಮಾಡಿದ್ದೀವಿ. ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೀವು ವಾಟ್ಸ್ಯಾಪ್ ಸಂದೇಶದ ಮೂಲಕ ಪಡೆದುಕೊಳ್ಳಿ. ಹಾಗೂ ನೀವು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅಕ್ಷಯ ತೃತೀಯ ದಿವಸ ಹೀಗೆ ದೇವರ ಆರಾಧನೆಯನ್ನು ಮಾಡಿಸಿ ಆಮೇಲೆ ಕೆಲಸವನ್ನು ಪ್ರಾರಂಭ ಮಾಡಿ, ನಿಮಗೆ ಶ್ರೇಯಸ್ಸಾಗುತ್ತೆ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ನೀವು ಸಂಪರ್ಕ ಮಾಡಿ. ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.